ಇನ್ನು ಕೆಆರ್ಪೇಟೆಯಲ್ಲಿ ಭಾರೀ ಗಾಳಿ ಮಳೆಗೆ ಬಾಳೆ ಬೆಳೆ ನೆಲ ಕಚ್ಚಿದೆ. ಸಂಜೆ ಬಿರುಗಾಳಿ ಸಹಿತ ಮಳೆ ಸುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಲಾಸ್ ಆಗಿದೆ. ಈಗ ರೈತ ಕಂಗಾಲಾಗಿರುವಂಥದ್ದು. ರೈತ ಕುಳ್ಳಯ್ಯ ಅವರಿಗೆ ಸೇರಿರ್ತಕ್ಕಂಥ 200ಕ್ಕೂ ಹೆಚ್ಚು ಬಾಳೆ ಗಿಡ ನಾಶ ಆಗಿದೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಳೆ ಗಿಡಗಳನ್ನು ನೆಡಲಾಗಿತ್ತು. ಆದರೆ ಈಗ ಅದೆಲ್ಲವೂ ಸಹ ನೆಲಸಮ ಆಗಿದೆ. ಕೆಆರ್ಪೇಟೆ ತಾಲೂಕಿನ ಬಸ್ತಿ ಹೊಸಕೋಟೆಯಲ್ಲಿ ಈ ರೀತಿಯಾಗಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅಂತ ರೈತ ಕಣ್ಣೀರನ್ನು ಸುರಿಸ್ತಾ ಇರುವಂಥದ್ದು. ಹೀಗಾಗಿ ತನಗೆ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತ ರೈತ ಕುಳ್ಳಯ್ಯ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬಸ್ತಿ ಹೊಸಕೋಟೆಯಲ್ಲಿ ಕುಳ್ಳಯ್ಯ ಅನ್ನೋರಿಗೆ ಸೇರಿರ್ತಕ್ಕಂತಹ ಬಾಳೆ ಗಿಡಗಳೆಲ್ಲವೂ ಸಹ ನೆಲ ಕಚ್ಚಿದೆ. ಭಾರೀ ಗಾಳಿ ಮತ್ತು ಮಳೆಗೆ ಎಲ್ಲವೂ ಸಹ ಬಿದ್ದು ಹೋಗಿದೆ. ಇನ್ನು ಅದು ಯಾವುದೇ ರೀತಿಯಾಗಿ ಪ್ರಯೋಜನಕ್ಕೆ ಬಾರದೇ ಇರುವಂತಹ ರೀತಿಯಲ್ಲಿದೆ. ಸೊ ಹಾಗಾಗಿ ದಯವಿಟ್ಟು ತನಗೆ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತ ರೈತ ಬೇಡ್ಕೊಂಡಿದ್ದಾರೆ. ಅಂತ ನಾನು ಸಾಲ ಸೋಲ ಮಾಡಿ ಒಂದು 200 ಗಿಡ ಬಾಳೆ ಗಿಡ ಹಾಕಿದ್ದೆ. ನೆನ್ನೆ ಭಾರಿ ಮಳೆ ಗಾಳಿಯಿಂದ 200 ಬಾಳೆ ಗಿಡ ಎಲ್ಲ ನೆಲಸಮನ ಆಗ್ಬಿಟ್ಟದೆ. ಒಂದು 2 ಅಡಿಕೆ ಗಿಡ ಎಲ್ಲ ನೆಲಸಮನ ಆಗ್ಬಿಟ್ಟವೆ. ದಯವಿಟ್ಟು ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಬಸ್ತಿ ಹೊಸಕೋಟೆ ಕುಳ್ಳಯ್ಯ ಅಂತ ನಾನು ಸಾಲ ಸೋಲ ಮಾಡಿ ಒಂದು 200 ಗಿಡ ಬಾಳೆ ಗಿಡ ಹಾಕಿದ್ದೆ. ನೆನ್ನೆ ಭಾರಿ ಮಳೆ ಗಾಳಿಯಿಂದ 200 ಬಾಳೆ ಗಿಡ ಎಲ್ಲ ನೆಲಸಮನ ಆಗ್ಬಿಟ್ಟದೆ. ಒಂದು 2 ಅಡಿಕೆ ಗಿಡ ಎಲ್ಲ ನೆಲಸಮನ ಆಗ್ಬಿಟ್ಟವೆ. ದಯವಿಟ್ಟು ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಬಸ್ತಿ ಹೊಸಕೋಟೆ ಕುಳ್ಳಯ್ಯ ಅಂತ. ಓಕೆ, ಸೊ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಹಳ ಬೇಜಾರಿನ ವಿಚಾರ. ಯಾಕೆಂದರೆ ರೈತರು ಬೆಳೆಯುವಂಥ ಬೆಳೆ ಇದೆಯಲ್ಲ, ಅದು ಅವ್ರಿಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಅಂತ. ಒಂದು ಕಡೆ ಓಕೆ, ಈಗ ರೈತ ಕುಳ್ಳಯ್ಯ ಅವರಿದ್ದಾರೆ. ಕುಳ್ಳಯ್ಯವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಷ್ಟು ಗಿಡ ಬಿದ್ದೋಗವೆ ಕುಳ್ಳಯ್ಯವರೇ? ಸರ್ ಸುಮಾರು ಒಂದು 200 ಚಿಲ್ಲರೆ, 200ಕ್ಕಿಂತ ಜಾಸ್ತಿನೇ ಬಿದ್ದೋಗಿದೆ. ಅಯ್ಯೋ, ಎಷ್ಟು ಲಾಸ್ ಆಗಿರ್ಬೋದು ಸರ್? ಒಂದು 3 ಲಕ್ಷದ ಮೇಲೆ ಲಾಸ್ ಆಗಿದೆ ಸರ್. ಹೆಚ್ಚು ಕಮ್ಮಿ 4 ಲಕ್ಷ ತನಕ. ಓಕೆ, ಅರ್ಧ ಎಕರೆ ಹಾಕಿದೆ ಸರ್ ಸಾಲ ಮಾಡಿ. ನಾವು ಸಾಲು ಸ್ವಲ್ಪ ಹ್ಯಾಂಡಿಕ್ಯಾಪ್ ಸರ್. ಆದ್ರೆ ಹಿಂಗ ಸಾಲ ಮಾಡಿದ್ದು. ಬಿರುಗಾಳಿ ಬಂದು ತುಂಬಾ ಬಿರುಗಾಳಿ ಸರ್, ಮಳೆ ಜಾಸ್ತಿ ಬಂದು ಅದು ಎಲ್ಲ ಪೂರ್ತಿ ಅರ್ಧಕ್ಕೆ ಕಟ್ಟಾಗ್ಬಿಟ್ಟಿದೆ ಸರ್. ಅದು ಇದಾಗೂ ಇಲ್ಲ, ಹಂಗಾಗ್ಬಿಟ್ಟಿದೆ ಸರ್. ಸರಿ. ಈಗ ಯಾರಿಗಾದ್ರೂ ಹೇಳಿದ್ದೀರಾ ಕುಳ್ಳಯ್ಯವರೇ? ಯಾರಿಗಾದ್ರೂ ಅಧಿಕಾರಿಗಳಿಗೆ ಏನಾದ್ರು ಕೊಟ್ಟಿದ್ದೀರಾ, ಮಾಹಿತಿ ಕೊಟ್ಟಿದ್ದೀರಾ? ಏನಾದ್ರು ರೆಸ್ಪಾಂಡ್ ಮಾಡೋರು? ಅವರು ಮಾಡಿದ್ದಾರೆ ಸರ್. ನಮ್ಮ ಇಲ್ಲಿ ಬುಗುನ್ಕೆರೆ ನಮ್ಮ ವ್ಯಾಪ್ತಿಗೆ ಬರೋ VA ಅವ್ರಿಗೆ ಹೇಳಿದ್ವಿ ಸರ್. ಏನಂದ್ರು? ಮಾಹಿತಿ ತಗೊಂಡಿದ್ದಾರೆ ಸರ್ ಅವರು. ಆಯ್ತು, ಅದನ್ನ ನಾವು ರಿಪೋರ್ಟ್ ಕೊಡ್ತೀವಿ ತೋಟಕೆರೆ ಇಲಾಖೆಗೆ ಅಂತ ಹೇಳಿದ್ದಾರೆ ಸರ್. ಓಕೆ. ಎಷ್ಟು ನಿರೀಕ್ಷೆ ಮಾಡ್ತಿದ್ದೀರಿ ಕುಳ್ಳಯ್ಯವರೇ? ಎಷ್ಟು ಪರಿಹಾರ ಸಿಗ್ಬೋದು ಅಂತಿರ್ತಾವು? ನಮ್ಗೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಸರ್, ಎಷ್ಟು ಸಿಗ್ಬೋದು ಅಂತ. ಒಟ್ಟು ನಮ್ಗೆ ಒಂದು 4 ಲಕ್ಷ ತನಕ ಲಾಸ್ ಆಗಿದೆ. ಓಕೆ, ಎಲ್ಲ ಬಿದೋಗಿದೆ ಸರ್. ಅದನ್ನ ಏನು ಮಾಡಕ್ಕೆ ಬರೋದೇ ಇಲ್ಲ. ಹೌದೌದು, ನೋಡ್ತಾ ಇದೀವಿ, ನಾವು ವಿಡಿಯೋದಲ್ಲಿ ನೋಡ್ತಿದ್ದೀವಿ. ಈಗ ಏನು ಮಾಡ್ಬೋದು ಕುಳ್ಳಯ್ಯವರೇ? ಈಗ ಬೇಜಾರಾಗುತ್ತೆ ನಿಜಕ್ಕೂ. ಈ ಥರ ಎಲ್ಲ ಆಗ್ಬಿಟ್ರೆ ನಮ್ಮ ರೈತರ ಪರಿಸ್ಥಿತಿ ತುಂಬಾ ನೋವಾಗುತ್ತೆ ಸರ್. ಅಲ್ಲ, ಮಳೆ ಬಂದಿಲ್ಲ ಅಂದ್ರೆ ಒಂದು ಕತೆ, ಮಳೆ ಜೋರಾಗಿ ಬಂದ್ರೆ ಈ ಕತೆ, ಹೆಂಗೆ ಅಂತ ಬದುಕದೇ ಕಷ್ಟ ಆಗುತ್ತೆ ಸರ್. ಈಗ ರೈತರು ಸಾಲ ಮಾಡಿ ಏನೋ ಮಾಡಿ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಮಾಡಿರ್ತೀವಿ ಸರ್. ಈಗ ಅದು ಈ ರೀತಿ ಆದಾಗ ಬಹಳ ನೋವಾಗುತ್ತೆ ಸರ್. ಖಂಡಿತ. ಏನ್ ಮಾಡೋದು? ಓಕೆ ಕುಳ್ಳಯ್ಯವರೇ, ಎಸ್ ಪವರ್ ಟಿವಿ ಕಡೆಯಿಂದ ನಾವೊಂದು ಪ್ರಾರ್ಥನೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ತಮ್ಮ ನೆರವಿಗೆ ಬರಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯ ಆಗಿದೆ. ಥ್ಯಾಂಕ್ ಯು ಪವರ್ ಟಿವಿಗೆ ಕಾಲ್ ಮಾಡಿದ್ದೀವಿ.